ಡಿಸ್ಟರ್ಬ್ ಆಯ್ತು ಅಂತ ಅಷ್ಟು ಗೊತ್ತಾಗಿದೆ ಈಗ. ಓಕೆ, ಸೊ ಇವತ್ತು ಯೂಶಲಿ ಎಲ್ಲಿ ಹೋಗಿದ್ ಕಡೆ ಟೀ ಕುಡಿಯೋದು, ನೀರ್ ಕುಡಿಯೋದು, ಊಟ ಮಾಡೋದು ಸಹಜವಾಗಿ ಮಾಡ್ತಾ ಇರ್ತೀರಲ್ಲ ಅಲ್ವಾ, ಜನರಲ್ ಆಗಿ. ಆಮೇಲೆ ಎಲ್ಲಿ ಹೋಗಿ ಕುತ್ಕೊಳ್ಳೋದು, ಎದ್ದೇಳೋದು, ನಾರ್ಮಲ್ ಆಗಿ ಅಥವಾ ಶೇಕ್ ಹ್ಯಾಂಡ್ ಕೊಡುವಂಥದ್ದು ಅಲ್ವಾ, ಅಥವಾ ಯಾರ ಪಕ್ಕದಲ್ಲಿ ಅದ್ರ ಕೂತ್ಕೊಳ್ಳೋಂಥದ್ದು ಸಹಜವಾಗಿ ಇದು ಇನ್ ಜನರಲ್ ನಾವು ಮಾಡ್ತಾ ಇರ್ತೀವಿ, ಹೌದಾ? ಕರೆಕ್ಟಾ? ಸೊ ಯಾರು ಯಾವ್ದು ಬ್ಯಾಡ್ ಇಂಟೆನ್ಷನ್ ಅಲ್ಲಿ ಮಾಡಿದ್ರಲ್ಲ, ಇನ್ ಜನರಲ್ ಇದು ನಡೀತಾ ಇರುತ್ತೆ ದಿನೇ ರುಟೀನ್ ಅಲ್ಲಿ, ಡೈಲಿ ರುಟೀನ್ ಅಲ್ಲಿ ಇದು ನಡೀತಾ ಇರುತ್ತೆ. ಸೊ ವಿಲ್ ಚೆಕ್ ವಿತ್ ದ ಎನರ್ಜಿ, ಇದು ಟೀ ಎನರ್ಜೀಸ್ ಹೇಗಿದೆ, ಎನರ್ಜೈಸ್ ಆಗುತ್ತಾ ಇಲ್ಲ ಅಥವಾ ಎನರ್ಜಿ ಕೊಡುತ್ತಾ ಇಲ್ಲ, ವಿ ವಿಲ್ ಚೆಕ್ ದಟ್. ಓಕೆ, ಸೊ ಟರ್ನ್ ಅರೌಂಡ್. ನಿಮ್ಮ ಎನರ್ಜಿ ಹೇಗಿದೆ ಫಸ್ಟ್ ನಾನು ಚೆಕ್ ಮಾಡ್ತೀನಿ. ಲಾಕ್ ಯೋರ್ ಹ್ಯಾಂಡ್. ಓಕೆ, ರೆಡಿ? ಎಟ್ ದ ಕೌಂಟ್ ಆಫ್ 3, 1, 2, 3, ಗೋ. ಸ್ಲೈಟ್ ಎನರ್ಜಿ ಏನಾಯ್ತು? ಎನರ್ಜಿ ಹೋಯ್ತು ತಾನೆ? ಸೊ ಇಲ್ಲಿ ಟೀ ಜಸ್ಟ್ ನಾನು ಮಾಡ್ಕೊಂಡ್ ಬಂದಿದ್ದೀನಿ ನಾರ್ಮಲ್ ಆಗಿ, ಅದನ್ನ ಒಂದು ಸಿಪ್ ತಗೊಳ್ಳಿ. ಟೀ ಕುಡಿದ್ರೆ ಎನರ್ಜಿ ಬರುತ್ತಾ? ನೋಡೋಣ. ಸೊ ಅದರಲ್ಲಿ ಟೀ ಪೌಡರ್ ಇದೆ, ಮಿಲ್ಕ್ ಇದೆ, ವಾಟರ್ ಇದೆ, ಶುಗರ್ ಇದೆ ಅಲ್ವಾ? ಓಕೆ, ರೆಡಿ? ದ ಕೌಂಟ್ ಆಫ್ 3, 1, 2, 3, ಗೋ. ಎನರ್ಜಿ ಬಂತಾ? ಮತ್ತೆ ನೋಡಿ, 1, 2, 3, ಗೋ. ಎನರ್ಜಿ ಇಲ್ಲ. ಓಕೆ, ಸೊ ವಾಟ್ ವಿ ವಿಲ್ ಡೂ ಇಸ್, ಸೊ ನಾವು ರೇಖಿ ಅಂತ ಮಾಡ್ತೀವಿ. ಈಗ ರೇಖಿ ಮುಖಾಂತರ ತೋರಿಸ್ತಾ, ಕ್ರಿಸ್ಟಲ್ಸ್ ಮುಖಾಂತರ ತೋರಿಸ್ತಾ? ರೇಖಿ ತೋರಿಸ್ತೀನಿ. ಕ್ರಿಸ್ಟಲ್ ನೋಡಿದ್ರಿ, ರೇಖಿ ಮುಖಾಂತರ. ಈಗ ಸಿಕ್ ಹೌ ರೇಖಿ ವರ್ಕ್ಸ್ ಅಂತ, ಆಯ್ತಾ? ಓಕೆ, ಯಾಕಂದ್ರೆ ಕ್ರಿಸ್ಟಲ್ ನೋಡಿದ್ವಲ್ಲ. ಹೌದೌದು, ಖಂಡಿತ. ಲಾಕ್ ಯೋರ್ ಹ್ಯಾಂಡ್. ಓಕೆ, ರೆಡಿ? ಎಟ್ ದ ಕೌಂಟ್ ಆಫ್ 3, 1, 2, 3. ಇದು ಸ್ಟ್ರೇಟ್ 1, ಗಟ್ಟಿ ಇಟ್ಕೊಳ್ಳಿ. ರೆಡಿ? ಎಟ್ ದ ಕೌಂಟ್ ಆಫ್ 3, 1, 2, 3, ಗೋ. ಅದೇ ಟೀ ತಾನೇ ಕುಡ್ದಿದ್ದು, ಎನರ್ಜೈಸ್ ಆಯ್ತು. ಈಗ ವಿ ವಿಲ್ ಸಿ, ಇದೇ ಟೀನ ಇಟ್ಕೊಳ್ಳಿ, ಆಯ್ತಾ? ಸೇಮ್ ಟೀ ವಾಟ್ ಯು ಡ್ರ್ಯಾಂಕ್ ಜಸ್ಟ್ ನೌ, ಎನರ್ಜೈಸ್ಡ್ ಇತ್ತು. ಯಾರ ಮೇಲಾದ್ರೂ ಬೇಜಾರಿದೆನಾ? ಮನ್ಸ್ ನೋಯ್ಸ್ ಇರೋ ಲಿಸ್ಟ್ ತುಂಬಾ ಇರುತ್ತೆ, ಒಬ್ರಿಗೆ ಜ್ಞಾಪಕ ಮಾಡ್ಕೊಳ್ಳಿ ಸಾಕು. ಯಾರಾದ್ರೂ ಮನ್ಸ್ ನೋಯ್ಸ್ ಇರೋರು ಹೇಳದ್ ಬೇಡ, ಮನ್ಸಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ ಸಾಕು, ಜಸ್ಟ್ ಡೆಮಾನ್ಸ್ಟ್ರೇಷನ್ ಪರ್ಪಸ್. ಈ ಟೀನ ನೋಡಿ, ಆ ವ್ಯಕ್ತಿ ಜ್ಞಾಪಕ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ಒಂದ್ಸಿಪ್ ತಗೊಳ್ಳಿ. ಲಾಕ್ ಮಾಡಿ ಕೈನ. ಆಗ್ಲೇ ಗಟ್ಟಿಯಾಗಿ ಇಟ್ಕೊಂಡಿದ್ರಲ್ವಾ ಮೇಡಮ್? ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಸೇಮ್ ಡಿಟ್ಟೋ ಹಂಗೆ ಗಟ್ಟಿಯಾಗಿ ಇಟ್ಕೊಳ್ಳಿ. ಈಗ ಫುಲ್ ಗಟ್ಟಿಯಾಗಿ ಇಟ್ಕೊಳ್ಳಿ, ಫುಲ್ ಗಟ್ಟಿಯಾಗಿ 1, 2, 3. ಆಯ್ತಾ ಮೇಡಮ್? ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಎನರ್ಜಿ ಹೊಟ್ಟೋಗ್ತಾನೆ. ನೀವೇ ಎನರ್ಜಿ ಶಿಫ್ಟ್ ಮಾಡಿದ್ರಿ ತಾನೆ, ನಾನ್ ಮಾಡಿಲ್ಲ, ಬರೀ ಜ್ಞಾಪಕ ಮಾಡ್ಕೊಂಡು ಶಿಫ್ಟ್ ಮಾಡಿದ್ರಿ. ಅದೇ ಇನ್ನು ಬೈಕೊಳ್ಳಿ ಅಂದಿದ್ರೆ ಬಿದ್ದೋಗೋದ್ ಸೆಕೆಂಡ್ರಿ. ಅಂದ್ರೆ ನಮ್ಮ ಎನರ್ಜಿ ಹೇಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ನಮ್ಮ ಎನರ್ಜಿ ಹೋಗ್ತಾ ಇರುತ್ತೆ, ಡಿಟೋರಿಯೇಟ್ ಆಗ್ತಾ ಇರುತ್ತೆ. ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ನಮಗೆ. ಸುಮ್ನೆ ಆರಾಮಾಗಿರ್ತೀವಿ, ಸಡನ್ ಆಗಿ ನಿಮ್ಗೆ ಯು ವಿಲ್ ಫೀಲ್ ಲೈಕ್ ಏನೋ ಸುಸ್ತಾಗ್ತದೆ, ಏನೋ ಟಯರ್ಡ್ ಆಗ್ತದೆ, ಏನೋ ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ಸೊ ಸಂಬಡಿ ಈಸ್ ಥಿಂಕಿಂಗ್ ವೆರಿ ಗುಡ್ ಅಬೌಟ್ ಯು. ತುಂಬಾ ಒಳ್ಳೇದು ವಿಚಾರಗಳು, ನಾನ್ ಸ್ಟಾಪ್. 5 ನಿಮಿಷ ಬೈಕೋತಾರ ಮೇಡಮ್? 5 ನಿಮಿಷ ಬೈಕೋತಾರ? ಅದನ್ನೇ ಕೇಳ್ತಾರ. ಇಲ್ಲಿ ಸೆಕೆಂಡ್ಸ್ ಅಲ್ಲಿ ಬರೀ ನೋಡಿದ್ರು ಬೇಜಾರ ಮಾಡ್ಕೊಂಡು ಅಂತದ್ದು ಬೈಕೊಳ್ಳೋರು ಎಷ್ಟೊತ್ತು ಬೈಕೋತಾರೆ? ನಡೀತಾನೆ ಇರುತ್ತೆ. ಸೊ ನಮಗೆ ಎಲ್ಲೂ ಇಲ್ಲಿ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ನಾವ್ ಏನು ತಗೊಳ್ಳಿಕ್ ಆಪ್ಷನ್ ಇಲ್ಲ ಅಲ್ವಾ? ಸೊ ಹಾಗಾಗಿ ಇದು ರೇಖಿ ಮುಖಾಂತರ ನಾವು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದು, ಇನ್ನೊಬ್ರಿಗೆ ಹೀಲಿಂಗ್ ಮಾಡುವಂಥದ್ದು. ಸೊ ಈ ವಿದ್ಯೆನ ನಾವು ಕಲಿಬಹುದು. ಅಂಡ್ ಕ್ರಿಸ್ಟಲ್ಸ್ ನೀವು ನಾನ್ ಸ್ಟಾಪ್ ಯಾರಲ್ಲಿ ಕುತ್ಕೊಂಡು ಬೈಕೊಳ್ಳಿ, 1000 ಮಾಡ್ಲಿ, ಹೇಳ್ತಾರಲ್ಲ ಇದು ಮಾಡಿದ್ರು, ಅದು ಮಾಡಿದಾರೆ, ನಮ್ಮೋರೆ, ಅದು ಎಲ್ಲ ಇರುತ್ತಲ್ಲ ಸ್ಟೋರಿ. ಇವಿಲೈಸ್ ಇರ್ಲಿ, ನೆಗೆಟಿವ್ ಎನರ್ಜಿ, ಡಿಸ್ಟರ್ಬೆನ್ಸ್, ಅಥವಾ ಅದೇ ತರ ಬ್ಲಾಕ್ ಮ್ಯಾಜಿಕ್ ಇಶ್ಯೂಸ್ ಏನಿದ್ರು ಕೂಡ ದಿಸ್ ವಿಲ್ ಸ್ಟೆಬಿಲೈಸ್. ಇದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ನಿಮಗೆ ಬೇಸಿಕಲಿ ಇಟ್ ವಿಲ್ ಕ್ರಿಯೇಟ್ ಎ ಶೀಲ್ಡ್. ನಿಮ್ ಆರಾ ಸ್ಟ್ರಾಂಗ್ ಮಾಡುತ್ತೆ. ಯಾವಾಗ ಆರಾ ಸ್ಟ್ರಾಂಗ್ ಆಯ್ತು, ನೀನ್ 1000 ಮಾಡ್ಕೊ, ನನ್ ಪಾಡಿಗೆ ನನ್ ಜಾಗದಲ್ಲಿ ನಾನು ಆರಾಮಾಗಿದ್ದೀನಿ, ನಾನ್ ಚೆನ್ನಾಗಿದ್ದೀನಿ, ನನ್ನ ಫ್ಯಾಮಿಲಿ ಚೆನ್ನಾಗಿದೆ, ಅಂಡ್ ನನ್ನ ಮನೆ ಕೂಡ ಸೇಫ್ ಆಗಿದೆ. ದಿಸ್ ಇಸ್ ದ ಸ್ಟೋರಿ. ಹಾಗಾಗಿ ವಿ ಶುಡ್ ಆಲ್ವೇಸ್ ಫಾಲೋ ಆಲ್ ದೀಸ್ ಥಿಂಗ್ಸ್ ಇನ್ ಅವರ್ ಜರ್ನಿ. ಇದು ಯಾರು ಹೇಳ್ಕೊಡಲ್ಲ, ಬಟ್ ಯಾರಾದ್ರೂ ಹೇಳ್ಕೊಟ್ಟಾಗ 100% ಇದನ್ನ ಫಾಲೋ ಮಾಡಿ. I wish you all the very best. Wish you massive success. God bless you.